ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನಲ್ಲಿ ನೀವು ನೋಡ್ತಾ ಇರೋವಂಥದ್ದು, ನಾವು ಸಾಕಷ್ಟು ದಿನಗಳ ನಂತರ ಸ್ವಾಮಿ ಕೊರಗಜ್ಜರವರ ಸನ್ನಿಧಿ, ಅದರಲ್ಲೂ ಆದಿಸ್ಥಳ ಕುತ್ತಾರಿಗೆ ಹೋಗ್ತಾ ಇದ್ವಿ. ಸೊ ನನಗನ್ನಿಸ್ತು, ಯಾಕೆ ನನಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕುತ್ತಾರದು ಅಡ್ರೆಸ್ ಹೆಂಗೆ ಬರುತ್ತೆ, ಕೊರಗಜ್ಜ ಅವರ ಸನ್ನಿಧಿಯ ಮೇಯ್ನ್ ದೇವಸ್ಥಾನ ಯಾವುದು ಅಂತೆಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರು. ಎಲ್ಲರಿಗೂ ನಾನು ಗೈಡ್ ಮಾಡ್ತಾ ಇದ್ದೆ. ಬಟ್ ಆದರೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಸಿಗ್ಬೋದು, ಐಡಿಯಾ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್, ಸಿಕ್ಕಾಪಟ್ಟೆ ಬಿಸಿಲಿದೆ, ಆಚೆ ಹೋಗೋದಾದ್ರೆ ಖುಷಿ ಮಗುಗೆ. ಹೋಗ್ತಿದ್ದಂಗೆ ಒಂದು ಬಲಗಡೆಗೆ ಒಂದು ಬೆಕ್ಕು ಪಾಸ್ ಆಯಿತು. ಅದಕ್ಕೆ ಅದು ಒಳ್ಳೆಯದು ಕೆಟ್ಟದ್ದು ಶಕುನ ಗೊತ್ತಿಲ್ಲ, ಬಟ್ ಪ್ರಾಣಿಗಳನ್ನೆಲ್ಲ ಶಕುನವಾಗಿ ಕಾಣೋದು ನನಗೇನಿದೆಲ್ಲ. ಆದರೂ ಕೂಡ ಒಂದೆರಡು ನಿಮಿಷ ನಿಲ್ಲಿಸಿದ್ದು, ಆಮೇಲೆ ಹೋದ್ವಿ ನಾವು. ನೋಡಿ, ನನ್ನ ಮಗನ ಇವಾಗ ಮುಂದೆ ಡ್ರೈವ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾನೆ. ಹಾಗಂತ ನಾವು ಹೈವೇಲೆಲ್ಲ ಅವನ್ನ ಕೂರಿಸ್ಕೊಳ್ಳಲ್ಲ, ಮುಂದೆ ಮಾತ್ರ ಸುಮ್ಮನೆ ಹಂಗೆ ನಿಂತ್ಕೊಂಡು ಹೋಗ್ತಾನೆ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮರನ ಕಡ್ದಿದ್ದಾರೆ. ನಂಗೆ ಅದು ನೋಡಿ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಒಂದು ವಿಡಿಯೋ ಬೈಕ್ ತೊಗೊಂಡೆ. ಮಂಗಳೂರು ಅಂದಮೇಲೆ ಹಸಿರು ಮತ್ತು ದೊಡ್ಡ ದೊಡ್ಡ ಮರಗಳನ್ನ ನೋಡೋದೇ ಚೆಂದ. ಅಂಥದ್ರಲ್ಲೂ ಎಲ್ಲೋ ಒಂಚೂರು ಪ್ರಕೃತಿ ಉಳ್ಕೋತಿದೆ ಅನ್ನೋ ಜಾಗದಲ್ಲಿ ಹಿಂಗೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಆನ್ ದಿ ವೇ ಹೋಗ್ತಾ ನಾವು ಸೂರ್ಯನಾರಾಯಣ ಟೆಂಪಲ್ ರೋಡ್ ಕಡೆಯಿಂದನೇ ಹೋದ್ವಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಕುತ್ತಾರಿಗೆ ಆದಿಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನೇತ್ರಾವತಿ ಬ್ರಿಡ್ಜ್, ಇದು ನಿಮಗೆ ಲ್ಯಾಂಡ್ ಮಾರ್ಕ್ ಅಂದ್ಕೊಬಿಡಿ. ಇವಾಗ ನೀವು ಬೆಂಗಳೂರು ಅಥವಾ ಮೈಸೂರಿನ ಯಾವುದೇ ಹೈವೇ ಭಾಗದಿಂದ ಬಂದಾಗ್ಲೂ ಪಂಪ್ವೇಲ್ ಬರುತ್ತೆ. ಪಂಪ್ವೇಲ್ ಸರ್ಕಲ್ ಅಂದರೆ ನೀವು ಬೆಂಗಳೂರಿಂದ ಅಥವಾ ಮೈಸೂರಿಂದನೇ ಬಂದು ಇಳಿದ್ರು ಫಸ್ಟ್ ನಿಮಗೆ ಇಳಿಯೋದು ನೀವು ಪಂಪ್ವೇಲ್ ಸರ್ಕಲ್ ಹತ್ರ ಅಂತಲೇ ಅಂದ್ಕೊಳ್ಳಿ. ಅಲ್ಲಿಂದ ಲೆಫ್ಟಿಗೆ ತಿರ್ಕೊಂಡ್ರೆ ಸ್ಟ್ರೈಟ್ ಒಂದೇ ರೋಡ್ ಬರ್ತಾ ನಿಮಗೆ ಫಸ್ಟ್ ಲ್ಯಾಂಡ್ ಮಾರ್ಕು ನೇತ್ರಾವತಿ ಬ್ರಿಡ್ಜು. ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ಈ ಬ್ರಿಡ್ಜು ಮುಂಚೆ ಇಷ್ಟು ಎತ್ತರವಾಗಿರಲಿಲ್ಲ, ಬರೀ ಕೆಳಗಡೆ ಸಿಮೆಂಟಿಂಗ್ ಏನು ಕಾಣ್ತಿದೆಯಲ್ಲ ಅಷ್ಟೇ ಇತ್ತು. ಕಾಫಿ ಡೇ ಸಿದ್ಧಾರ್ಥ ಅವರು, VJ ಸಿದ್ಧಾರ್ಥ ಅವರು ಯಾವಾಗ ಏನು ಮಾಡಿಕೊಂಡ್ರಲ್ಲ, ಅದಾದಮೇಲೆ ಇಲ್ಲಿ ಬ್ರಿಡ್ಜು ಈ ಥರ ಎತ್ತರ ಮಾಡಿರೋದು. ಸೊ ಬ್ರಿಡ್ಜನ್ನ ನೀವು ದಾಟ್ಕೊಂಡು ಮುಂದೆ ಬರ್ತೀರಿ ಅಂತ ಅಂದಾದಮೇಲೆ ಒಂದಷ್ಟು ದೂರ ಕ್ರಮಿಸಿದ ನಂತರ ಮತ್ತೆ ಈ ರೀತಿ ಒಂದು ಡೈವರ್ಷನ್ ಸಿಗುತ್ತೆ, ಮತ್ತೆ ಇನ್ನೊಂದು ಬ್ರಿಡ್ಜ್ ಬರುತ್ತೆ. ಆಗ ನೀವು ಮತ್ತೆ ಬ್ರಿಡ್ಜ್ ಮೇಲೆ ಹತ್ತಬೇಕಾಗಿಲ್ಲ, ನೀವು ಕೆಳಗಡೆನೆ ಲೆಫ್ಟಿಗೆ ತಿರ್ಕೊಂಡು ಸ್ಟ್ರೈಟ್ ಬರಬೇಕಾಗತ್ತೆ. ಸೊ ಅಂದರೆ ಫಸ್ಟು ನಿಮಗೆ ನೇತ್ರಾವತಿ ಬ್ರಿಡ್ಜೇ ಮೊದಲನೇ ಒಂದು ಲ್ಯಾಂಡ್ ಮಾರ್ಕು. ನೇತ್ರಾವತಿ ಬ್ರಿಡ್ಜನ್ನ ಕ್ರಾಸ್ ಮಾಡಿ ಸಾಕಷ್ಟು ದೂರ ಕ್ರಮಿಸಿ ಬಂದ ನಂತರ ನಿಮಗೆ ಒಂದು ಇನ್ನೊಂದು ಬ್ರಿಡ್ಜ್ ಏರಲಿಕ್ಕೆ ಸಿಗತ್ತೆ. ಆವಾಗ ಅಲ್ಲಿ ಮೇಲೆ ಹೋಗಬಾರ್ದು, ಮೇಲೆ ಹೋದರೂ ಸಹ ನೀವು ಲೆಫ್ಟ್ಗೆ ಯೂಟರ್ನ್ ಮಾಡ್ಕೊಬರ್ಬೇಕಾಗತ್ತೆ. ಸೊ ಅದ್ರ ಶ್ರಮ ಯಾಕೆ, ಕೆಳಗಡೆ ಸ್ಟ್ರೈಟಾಗಿ ಹೋಗಿಬಿಟ್ರೆ ನಿಮಗೆ ಇನ್ನೊಂದು ಡೈವರ್ಷನ್ ಸಿಗುತ್ತೆ. ಬಟ್ ಅಲ್ಲಿ ತೊಗೋಬಾರ್ದು, ಲೆಫ್ಟಿಗೆ ಒಂದು ಟರ್ನ್ ಮಾಡಿಕೊಂಡ್ರೆ ಒಂದು ಬಸ್ ಸ್ಟಾಪು ನಿಮಗೆ ಲ್ಯಾಂಡ್ ಮಾರ್ಕ್ ಥರ ಇದು. ಸೊ ಇಲ್ಲೂ ಕೂಡ ಕಂಪ್ಲೀಟಾಗಿ ನೀವು ಲೆಫ್ಟ್ ಕಡೆನೇ ಹೋಗ್ತಾ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹೇಳಿದ್ನಲ್ಲ, ಫಸ್ಟ್ ನೇತ್ರಾವತಿ ಬ್ರಿಡ್ಜು, ಅದಾದಮೇಲೆ ಒಂದಷ್ಟು ದೂರ ಕ್ರಮಿಸಿದ ಮೇಲೆ ಮತ್ತೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆವಾಗ ಕೆಳಗಡೆನೇ ಲೆಫ್ಟಲ್ಲೇ ಬಂದರೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಇಲ್ಲ, ಒಂದು 500 ಮೀಟ್ರಷ್ಟು ದೂರ ಅನಿಸುತ್ತೆ. ಸೊ ಅಲ್ಲಿಗೆ ಮತ್ತೆ ಲೆಫ್ಟ್ ತೊಗೊಳ್ಬೇಕು. ಲೆಫ್ಟ್ ತೊಗೊಂಡ್ಮೇಲೆ ಪೂರ ಲೆಫ್ಟ್ ಕಡೆಗೆ ಬಸ್ ಸ್ಟಾಪ್ ಇರುತ್ತಲ್ಲ, ಬಸ್ ಸ್ಟಾಪ್ ಕಡೆ ಹಂಗೆ ತಿರ್ಕೊಂಡು ಹೋದರೆ ಮತ್ತೆ ಲೆಫ್ಟಿಗೆ ನೀವು ಬರಬೇಕಾಗತ್ತೆ. ಸೊ ಇನ್ನೊಂದು ರೈಟ್ ಸಿಗುತ್ತೆ, ರೈಟ್ ತೊಗೊಳಂಗಿಲ್ಲ, ಮತ್ತು ಲೆಫ್ಟೇ ತೊಗೊಂಡು ಸ್ಟ್ರೈಟಾಗಿ ಇನ್ನೂ ಸಾಕಷ್ಟು ದೂರ ನೀವು ಸುಮಾರು ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಯಾಕೆ ಇದನ್ನು ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಮಧ್ಯದಲ್ಲಿ ಆದಿಸ್ಥಳ, ಕೊರಗಜ್ಜ ಸ್ವಾಮಿಯವರ ಆದಿಸ್ಥಳ ಅಂತ ತುಂಬ ಕಡೆ ಬೋರ್ಡ್ ಹಾಕಿ ಕುತ್ತಾರ್ ಅಂತಲೇ ಎಲ್ಲ ಹಾಕಿ ಡೈವರ್ಷನ್ ಕೊಡ್ತಾರೆ. ಸಾಕಷ್ಟು ಆನ್ ದಿ ವೇ ಹೋಗ್ತಾ ತುಂಬ ಕೊರಗಜ್ಜ ಟೆಂಪಲ್ ಸಿಗುತ್ತೆ ನಿಮಗೆ. ಮಂಗಳೂರು ಅಂದಮೇಲೆ ಹಂತಕ್ಕೂ ಕಾಣುತ್ತೆ. ಆದರೆ ಕುತ್ತಾರು ಮುಖ್ಯವಾಗಿ ಏನಿದೆ, ಇದು ಅಜ್ಜರವರ ಮುಖ್ಯ ಸ್ಥಾನ ಅಥವಾ ಆದಿಸ್ಥಳ ಅಂತಕ್ಕಂಥದ್ದು. ಬಟ್ ಬೇರೆ ಕಡೆ ಎಲ್ಲ ಪ್ರಚಾರಕ್ಕೋಸ್ಕರನೋ ಮತ್ತೊಂದಕ್ಕೋ ಆದಿಸ್ಥಳ ಅಂತಲೇ ಕರೀತಾರೆ, ಕುತ್ತಾರ್ ಅಂತ ಕರೀತಾರೆ. ಹೀಗೆಲ್ಲ ಕರೆದು ಜನನೇ ಡೈವರ್ಟ್ ಮಾಡೋ ಪ್ರಯತ್ನ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಡೈವರ್ಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇಷ್ಟೊಂದು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥದ್ದು. ಸೊ ಹೇಳೋದಲ್ಲ, ನೀವು ಸೆಕೆಂಡ್ ಬ್ರಿಡ್ಜ್ ಬಂದಾಗ ಲೆಫ್ಟ್ ತಿರ್ಕೊಂಡು ಲೆಫ್ಟಲ್ಲೇ ಮತ್ತೆ ಬಂದಾಗ
ಬಂದಾಗ ಇನ್ನೊಂದು ಲೆಫ್ಟ್ ಟರ್ನ್ ಮಾಡಿಕೊಂಡ್ರೆ ಸ್ಟ್ರೈಟ್ ಮತ್ತು ಸಾಕಷ್ಟು ಒಂದು 2.5 ಕಿಲೋಮೀಟ್ರು ಮೇ ಬಿ ಅನಿಸುತ್ತೆ, ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಅಲ್ಲ. ಅಂದ್ಕೊಂಡು ಇನ್ನಷ್ಟು ದೂರ ಕ್ರಮಿಸ್ತಾ ಬಂದರೆ ನೋಡಿ ನಿಮಗಲ್ಲಿ ರೈಟಲ್ಲಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಕಾಣ್ತಾ ಇದೆಯಾ, ದೊಡ್ಡದಾಗಿ ಒಂದು ಸ್ತಂಭ ಕಾಣ್ತಾ ಇದೆಯಾ, ಅದನ್ನು ನಾನು ಇಟ್ಟಿಗೆ ಫ್ಯಾಕ್ಟ್ರಿಯಿಂದ ಭಾವಿಸ್ಕೋತಾ ಇದ್ದೀನಿ, ಗೊತ್ತಿಲ್ಲ ನನಗೆ. ಬಟ್ ಅದು ಒಂದು ನಿಮಗೆ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಅನ್ಕೋಬೋದು. ಇನ್ನೇನು ಕುತ್ತಾರು ಅಜ್ಜರವರ ಆದಿಸ್ಥಳ ಸಿಗ್ತಾ ಇದೆ ಅನ್ನೋದಕ್ಕೆ ಅದೊಂದು ಲ್ಯಾಂಡ್ ಮಾರ್ಕು. ಸೊ ಅದನ್ನೇನು ನೋಡಿದ್ರೆ ಅದು ನೋಡ್ತಾ ಹಾಗೆ ಸ್ಟ್ರೈಟ್ ಮುಂದಕ್ಕೆ ಬಂದರೆ ನಿಮಗೊಂದು ಸರ್ಕಲ್ ಸಿಗುತ್ತೆ ಅಲ್ಲಿ ನೋಡಿ. ಲೆಫ್ಟಲ್ಲಿ ಒಂದು ಬಸ್ ಸ್ಟಾಪ್ ಇದೆ, ಅದನ್ನು ದಾಟಿ ಮುಂದೆ ಬಂದಾಗ ಇಲ್ಲಿ ಈ ಸರ್ಕಲ್ ಏನಿದೆ ಅಲ್ಲ, ಈ ಸರ್ಕಲ್ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೀವು. ಸರ್ಕಲಲ್ಲಿ ಸ್ಟ್ರೈಟ್ ಒಂದೇ ರೋಡು, ಒಂದು ಸಂಧಿ ಥರ ಜಾಗ ಕಾಣ್ತಿದೆ ನೋಡಿ. ಇಲ್ಲೆಲ್ಲ ರೈಟ್ ದೊಡ್ಡ ಹೈವೇ ಎಲ್ಲ ಇದೆ, ಆ ಕಡೆ ಹೋಗೋಂಗಿಲ್ಲ, ಸ್ಟ್ರೈಟೇ ಬರಬೇಕು ನೋಡಿ. ಪುಟಾಣಿ ಒಂದು ಸಂಧಿ, ಈ ಸಂಧಿಯಲ್ಲಿ ಲೆಫ್ಟ್ ತೊಗೋಬೇಕು, ಕಂಪ್ಲೀಟ್ ಲೆಫ್ಟೇ ಫ್ರೆಂಡ್ಸ್, ಬೇರೆ ಎಲ್ಲೂ ನಿಮಗೆ ಡೈವರ್ಷನ್ನೇ ಇಲ್ಲ, ಲೆಫ್ಟ್ಗೆ ಬರಬೇಕು. ಸೊ ಇಲ್ಲೂ ಕೂಡ ಮತ್ತೊಂದು ಲೆಫ್ಟ್ ಸ್ಟ್ರೈಟ್ ತೊಗೊಂಡೋದ್ರೆ ಇಲ್ಲಿಂದ ನಿಮಗೆ ಉದ್ದಕ್ಕೂ ಅಜ್ಜರವರಿಗೆ ಅರ್ಪಿಸುವಂತಹ ಚಕ್ಲಿ ಅಥವಾ ಮದ್ಯಪಾನ ಏನೇನಿರುತ್ತೆ, ಹೂವು, ಅದೆಲ್ಲನೂ ಕೂಡ ಮಾರ್ತಾ ಇರ್ತಾರೆ. ನೀವು ಯಾರ ಹತ್ರ ಆದರೂ ತೊಗೋಬೋದು, 100-150 ರೂಪಾಯಿ ಆಗ್ಬೋದು ಕನಿಷ್ಠ. ಸೊ ನಾವು ಸ್ಟಾರ್ಟಿಂಗಲ್ಲೇ ತೊಗೊಂಡ್ವಿ, ಅಲ್ಲಿ ಹತ್ತಿರ ದೇವಸ್ಥಾನದ ಹತ್ತಿರ ಹೋದರೂ ನಿಮ್ಗೆ ಅಲ್ಲಿರುತ್ತೆ, ಹೋಗ್ತಾ ಬಂದ್ವಿ. ನೀವು ಯಾರ ಹತ್ರ ಆದರೂ ಸಹ ತೊಗೋಬೋದು. 100-150 ರೂಪಾಯಿ ಇರುತ್ತೆ, ಅದಕ್ಕೆ ಫಿಕ್ಸೆಡ್ ಅನ್ನೋ ರೀತಿಯೇ. ಯಾಕಂದರೆ ಎಲ್ಲರೂ ಹೊರಗಡೆಯಿಂದ ತಂದರೆ ತರ್ಬೋದು, ಬಟ್ ತಂದಿಲ್ಲ ಮರ್ತಿದ್ದೀವಿ ಅನ್ನೋದಾದರೆ ನಿಮ್ಗೆ ಇಲ್ಲಿಂದ ತೊಗೊಂಡು ಹೋಗೋಕ್ಕೆ ಏನೇನು ಬೇಕು ಆಲ್ರೆಡಿ ಅವರೆಲ್ಲ ಹಾಕ್ಕೊಟ್ಟಿರ್ತಾರೆ, ಸಪ್ರೇಟಾಗಿ ತೊಗೊಳ್ಳೋವಂಥದ್ದು ಏನಿಲ್ಲ. ಸೊ ತೊಗೊಂಡು ನಾವು 1-2ನೇ ಶಾಪಲ್ಲೇ ತೊಗೊಂಡ್ವಿ. ಇಲ್ಲಿಂದನೂ ಕೂಡ ಸ್ಟ್ರೈಟ್ ಹೋಗ್ತಾಯಿದ್ರೆ ಇಲ್ಲಿಂದ ಮ್ಯಾಕ್ಸಿಮಮ್ ಅಂದರೂ 1 ಕಿಲೋಮೀಟ್ರು ಇಲ್ಲ, ಒಂದು 700 ಮೀಟರ್ ಅಷ್ಟಿರ್ಬೋದು ಅಷ್ಟೇ. ಸೊ ಸ್ಟ್ರೈಟಾಗಿ ಹೋದರೆ ನಿಮಗೆ ಸ್ವಾಮಿ ನಿಮ್ಮ ಬಲಬದಿಗೆ ನೀವು ಲೆಫ್ಟಲ್ಲಿ ಸ್ಟ್ರೈಟಾಗಿ ಹೋಗ್ತಿರ್ತೀರಲ್ಲ, ಸೊ ನಿಮ್ಮ ಬಲಬದಿಗೆ ನೋಡಿ ಎಷ್ಟೊಂದು ಗಾಡಿ ನಿಂತಿರೋದು ಹೋಗ್ತಾ ಇರೋದು ಎಲ್ಲನೂ ಕೂಡ ಸ್ವಾಮಿ ಅಜ್ಜರವರ ಸನ್ನಿಧಿಗೆ. ಹೇಳಿದ್ನಲ್ಲ, ಒಂದು 700 ಮೀಟ್ರ್ ಅಷ್ಟು ಅಂತರ ಇರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಅಲ್ಲಿಂದ ಬರ್ತಾ ಅಲ್ಲಿ ತುದಿಯಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಬಲಬದಿಗೆ ಸ್ವಾಮಿ ಅಜ್ಜರವರ ಆದಿಸ್ಥಳ ಕುತ್ತಾರ್ಗೆ ನಾವಿಲ್ಲಿ ಬಂದು ಸೇರಿದ್ದೀವಿ ಅಂತ ಅರ್ಥ. ಇಲ್ಲಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋ ಶೂಟ್ ಮಾಡೋಂಗಿಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಒಂದು 10 ಗಂಟೆಯಿಂದ 6 ಗಂಟೆ ಒಳಗಡೆ ಅಷ್ಟೇ ವಿಸಿಟಿಂಗ್ ಅವರ್ ಇರುತ್ತೆ. ಒಂದು 5 ಗಂಟೆ ಒಳಗೆ ಅಂದ್ಕೊಂಡ್ರೆ ಇನ್ನೂ ಉತ್ತಮ. ಅದ್ರ ಮೇಲೆ ಯಾರಿಗೂ ಎಂಟ್ರಿ ಇಲ್ಲ. ಈ ಜಾಗದಲ್ಲಿ ಲೈಟೇ ಆನ್ ಮಾಡಲ್ಲ, ಓಡಾಡಲ್ಲ ಅನ್ನೋ ನಂಬಿಕೆ ಇದೆ. ಸೊ ಯಾರೂ ಬರೋ ಹಾಗಿಲ್ಲ. ಸೊ ನೀವು ಯಾವುದೇ ದಿನ ಬರ್ತಾಯಿದ್ದೀರಾ ಅಂದರೂ ಬೆಳಿಗ್ಗೆ 10 ಗಂಟೆ ಮೇಲೆ ಒಂದು 5 ಗಂಟೆ ಒಳಗಡೆ ಬಂದರೆ ನಿಮಗೆ ದರ್ಶನಕ್ಕೆ ಅವಕಾಶ ಸಿಗುತ್ತೆ. ನೋಡಿ ಇಲ್ಲಿ ರೈಟಲ್ಲಿ ಇರ್ತಕ್ಕಂಥದ್ದು ಸ್ವಾಮಿ ಅಜ್ಜರವರ ಸನ್ನಿಧಿ. ತುಂಬ ವಿಡಿಯೋನ ಮಾಡ್ಕೊಳ್ಳೋಕ್ಕೂ ಕೂಡ ನನಗೂ ಭಯ ಆಗುತ್ತೆ, ಮತ್ತು ಅದೊಂದು ನಂಬಿಕೆ ಅಲ್ವಾ, ಅದನ್ನೆಲ್ಲ ನಾವು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಅದನ್ನು ನಾನು ಕೂಡ ಬಿಲೀವ್ ಮಾಡ್ತೀನಿ. ಸೊ ಅದನ್ನು ಉಲ್ಲಂಘನೆ ಮಾಡಿ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ನನಗೂ ಏನಿಲ್ಲ, ನಿಮಗೆ ಜಾಗ ತೋರಿಸ್ಬೇಕು, ಅದಷ್ಟಕ್ಕೋಸ್ಕರನೇ ಈ ವಿಡಿಯೋ. ಸೊ ನಾವಿಲ್ಲಿ ಇದೆಲ್ಲ ಪಾರ್ಕಿಂಗ್ ಪ್ಲೇಸು. ಮುಂಚೆ ಎಲ್ಲ ಪಾರ್ಕಿಂಗ್ ಪ್ಲೇಸ್ಗೆ ಇಷ್ಟು ಅವಕಾಶ ಇಲ್ಲ, ಇವಾಗ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಪಾರ್ಕಿಂಗ್ ಆಯಿತು. ಆಮೇಲೆ ಒಳಗಡೆ ಹೋದ್ವಿ. ನಮಗೆ ಮನಸಾರೆ ಅಜ್ಜರವ್ರನ್ನ ನೋಡಿ ನಮ್ಮ ಏನೇನು ತಂದಿದ್ವು ಅದನ್ನೆಲ್ಲ ಅರ್ಪಿಸಿ ಅಲ್ಲಿ ಕೊಟ್ಟಂತಹ ಪ್ರಸಾದನೆಲ್ಲ ತೊಗೊಂಡು ಹೊರಟು ಬಂದ್ವಿ ಫ್ರೆಂಡ್ಸ್. ಸೊ ಇದಾಗಿತ್ತು ಸ್ವಾಮಿ ಅಜ್ಜರವರ ಸನ್ನಿಧಿಗೆ ಹೋಗುವಂಥ ಒಂದು ದಾರಿ. ನಿಮಗೆ ಒಂದು ಸಣ್ಣ ಮಾರ್ಗದರ್ಶನ ಸಿಕ್ಕಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಗೂಗಲಿಂಗ್ ಮಾಡಬೇಕಾದ್ರೂ ಸಹ ಕುತ್ತಾರು ಅಂತ ಪೂರ್ತಿ ಹಾಕಿ, ಕುತ್ತಾರ್ ಅಂತ ಅರ್ಧಂಬರ್ಧ ಹಾಕಿದ್ರೂ ಸಹ ನಿಮಗೆ ಬೇರೆ ಕಡೆಗೆ ನಿಮಗೆ ಪ್ಲೇಸ್ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಬೋರ್ಡೆಲ್ಲ ನೋಡ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಸ್ವಾಮಿ ಆದಿಸ್ಥಳ ಶ್ರೀ ಕೊರಗಜ್ಜ ಸನ್ನಿಧಿ ಆದಿಸ್ಥಳ ಅಂತೆಲ್ಲ ಹಾಕಿರೋದನ್ನ ನೋಡಿ ಮೋಸ ಹೋಗಬೇಡಿ. ನೀವು ನೀಟಾಗಿ ಚೆಕ್ ಮಾಡಬೇಕು, ಹೋಗಬೇಕು ಅಂತ ಗೂಗಲ್ ಮ್ಯಾಪನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಒಳ್ಳೆಯದು. ಬಟ್ ಕೊರಗಜ್ಜ ಸ್ವಾಮಿ ಸನ್ನಿಧಿ ಆದಿಸ್ಥಳ ಕುತ್ತಾರು ಅನ್ನೋದನ್ನು ಕರೆಕ್ಟಾಗಿ ಬರೀರಿ. ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅವತ್ತು ಸ್ವಲ್ಪ ಮನೆಗೆ ಗ್ರಾಸರಿ ಶಾಪಿಂಗ್ ಇತ್ತು, ಡಿಮಾರ್ಟ್ಗೆ ಹೋಗಿದ್ವಿ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಎಷ್ಟು ಬೇಕೋ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಎಸ್, ಹಾಂ, ಯಾವ ಕಲರ್ ಇದೆ ಚಿನ್ನೋದು? ಬ್ರೌನ್. ಅದು ಪಿಂಕ್. ಸರಿ ನೋಡು, ಇದು ಪರ್ಪಲ್, ಇದು ಪಿಂಕ್.
ಇಲ್ಲೇ ಇರ್ತೀಯಾ? ಚಿನ್ನು ಇಲ್ಲೇ ಇರ್ತೀಯಾ? ಪಾಪಾ ಎತ್ಕೊ ಬನ್ನಿ. ಬಾಯ್ ಬಾಯ್. ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಮತ್ತೆ ಮೀನಿನ ಮಾರ್ಕೆಟಿಗೆ ಬಂದ್ವಿ. ತುಂಬ ದಿನ ಆಗಿಬಿಟ್ಟಿತ್ತು ಮನೆಗೆ ಫಿಶ್ ಎಲ್ಲ ತೊಗೊಂಡೋಗಿ. ಫಿಶ್ ಇಲ್ಲ ಅಂದರೆ ದಿನಾನೇ ಇಲ್ವೇನೋ ಅನ್ನೋ ಥರ ಅಭ್ಯಾಸ ಆಗಿಬಿಟ್ಟಿತ್ತು ನಮಗೆ ಮಂಗಳೂರಿಗೆ ಬಂದಮೇಲೆ. ಬಟ್ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿತ್ತು ತೊಗೊಂಡೋಗಿರಲಿಲ್ಲ. ಸೊ ಬಂಗುಡೆ ಬೂತಾಯಿನೆಲ್ಲ ತೊಗೊಂಡ್ವಿ ಸ್ವಲ್ಪ. ನೋಡಿ ಇಲ್ಲಿ ಕ್ಲೀನ್ ಮಾಡೋಕ್ಕೂ ಕೂಡ ಅಲ್ಲೇ ಒಂದು 20 ರೂಪಾಯಿ ಕೊಟ್ಟರೆ ಕೆಜಿಗೆ 20 10 ಅನ್ನೋಂಗೆ ಕ್ಲೀನ್ ಮಾಡಿ ಕೊಡ್ತಾರೆ ಅಚ್ಚುಕಟ್ಟಾಗಿ. ಅಂದರೂ ಮನೆಗೆ ಬಂದಮೇಲೆ ಒಂದು ಸಲ ಕಪ್ಪಾಗಿರೋದನ್ನೆಲ್ಲ ನೋಡಿ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಬಟ್ ಇಷ್ಟು ಡೀಪಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋರು ಅಲ್ಲಿ ಹೋಗಿ ಮಾಡಿಸ್ಕೊಂಡು ತೊಗೊಬರ್ಬೋದು. ಇಲ್ಲ ಮನೆಗೆ ಬಂದು ಆರಾಮಾಗಿ ಮಾಡ್ತೀವಿ ಸಮಯ ಇದೆ ಅಂದರೆ ಆರಾಮಾಗೂ ಕೂಡ ತಂದು ಮಾಡ್ಕೋಬೋದು. ಆಮೇಲೆ ಇಲ್ಲಿ ಪಕ್ಷಿಗಳು ಮೀನು ತಿಂತವಲ್ಲ ನದಿಗೆಲ್ಲ ಹೋಗಿ, ಅವೆಲ್ಲ ಏನು ಭಯನೇ ಪಡಲ್ಲ. ಬೆಕ್ಕಾಗಲಿ ಪಕ್ಷಿ ಆಗಲಿ ಇಲ್ಲಿ ನೋಡಿ ಇದು ಹೆಂಗೆ ಪಕ್ಕದಲ್ಲೇ ಕೂತ್ಕೊಂಡು ಹಾಕಿರೋದನ್ನೆಲ್ಲ ಹೆಂಗೆ ತಿಂತಾ ಇದೆ. ಅದಕ್ಕೆ ಬೇಕಾಗಿರೋದು ಇಷ್ಟ ಆಗೋದು ಆಯ್ಕೆ ಮಾಡಿಕೊಂಡು ಗಂಟ್ಲಲ್ಲೇ ಎಷ್ಟು ತುಂಬಿಟ್ಕೊಂಡಿದೆ. ಮತ್ತು ಅದರಲ್ಲೂ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ಹೊಟ್ಟೆ ತುಂಬ ಅನ್ನಷ್ಟು ತಿಂತವೆ. ಫ್ರೆಂಡ್ಸ್, ನೀವು ನಂಬಲ್ಲ, ನಿಜವಾಗ್ಲೂ ಇಲ್ಲಿ ಮಂಗಳೂರಲ್ಲಿ ಕಾಗೆ ಸಹ ಕಾಳುಗಳನ್ನ ತಿನ್ನಲ್ಲ, ವೆಜಿಟೇಬಲ್ನ ತಿನ್ನಲ್ಲ, ಯಾವುದೇ ಧಾನ್ಯಗಳನ್ನ ತಿನ್ನಲ್ಲ. ನಾನು ಹಳೆ ಮನೇಲಿದ್ದಾಗ ಸುಮಾರು ಕಡಲೆ ಕಾಳುಗಳನ್ನ ಪಕ್ಷಿಗಳಿಗಂತ ಮೇಲಿಟ್ಟು ತುಂಬ ನಷ್ಟ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಕಾಗೆಗಳು ಸಹ ವೆಜಿಟೇರಿಯನ್ಸ್ ಅಲ್ಲ. ಆಮೇಲೆ ಮತ್ತೊಂದು ಇನ್ನೊಂದೇನೆಂದರೆ, ವೆಜಿಟೇರಿಯನ್ಸ್ ಅನ್ನೋದಕ್ಕಿಂತ ಕಾಳುಗಳನ್ನಾರು ತಿನ್ನುತ್ತಲ್ಲ, ಆ ಕಾಳನ್ನ ಸಹ ಕಾಗೆ ಕೂಡ ತಿನ್ನಲ್ಲ ಇಲ್ಲಿ. ಬಟ್ ಪುಟ್ಪುಟಾಣಿ ಪಕ್ಷಿಗಳು ಮಾತ್ರ ಇಲ್ಲಿ ಇವಾಗಿರೋ ಮನೆ ಹತ್ರ ನಾನು ಹಣ್ಣುಗಳೇನಾದ್ರು ಇಟ್ಟರೆ ಅದನ್ನು ಬಂದು ತಿಂತವೆ. ಅದನ್ನು ನೋಡೋಕೆ ಖುಷಿ. ಬಟ್ ಮೀನಿನ ಮಾರ್ಕೆಟಿಗೆ ಬಂದಾಗ ಅದೇ ಈ ಪಕ್ಷಿಗಳದ್ದೇನು ಅವಕ್ಕೆ ಭಯಗಿಯೇ ಏನೂ ಇಲ್ಲ. ಬೆಕ್ಕು ತುಂಬ ಇರುತ್ತೆ, ಇವು ತುಂಬ ಇರ್ತವೆ ಪಕ್ಷಿಗಳು. ಆರಾಮಾಗಿ ಬಂದು ಕೂತ್ಕೊಂಡು ಭಯನೇ ಇಲ್ಲದೆ ಆರಾಮಾಗಿ ಎತ್ಕೊಂಡು ತಿಂತವೆ. ಆಮೇಲೆ ಅಲ್ಲಿ ಜನ ವ್ಯಾಪಾರ ಮಾಡ್ತಾರಲ್ಲ ಅದನ್ನೆಲ್ಲ ಅವು ಮುಟ್ಟಲ್ಲ, ಗೊತ್ತಾ. ಅಲ್ಲಿ ಏನು ಗಲೀಜು ಎಲ್ಲ ತೆಗ್ದು ಕ್ಲೀನ್ ಮಾಡಿರೋದು, ಬಾಕಿ ಉಳಿದಿದ್ದು ತಲೆ ಅದೆಲ್ಲ ಭಾಗ ಮಾಡಿ ಹಾಕಿರ್ತಾರಲ್ಲ ಅದನ್ನಷ್ಟೇ ಅವು ತಿಂತವೆ. ಅದು ಒಂದಷ್ಟು ಖುಷಿ ನೋಡೋಕ್ಕೆ. ಆ್ಯಂಡ್ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಯಾರಾದರೂ ವೆಜಿಟೇರಿಯನ್ಸ್ ನೋಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಇದನ್ನೆಲ್ಲ ಸ್ವಲ್ಪ ಯಾಕೆ ಡೀಪಾಗಿ ತೋರಿಸ್ತಿದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಮಂಗಳೂರಲ್ಲಿ ಹೆಂಗಿರುತ್ತೆ ಏನು ಅಂತ. ಆ ದಿನಚರಿನ ಅಥವಾ ಜನಗಳ ಜೀವನ ಕ್ರಮವನ್ನು ಅಥವಾ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನೋ ಅದನ್ನು ತೋರಿಸೋ ಸಲುವಾಗಿ ಇದೆಲ್ಲ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಇವ್ರು ಮಾಡೋ ಕೆಲಸ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಯಾವಾಗಲೂ ಒದ್ದೆ ಕೈಯಲ್ಲೇ ಇರುತ್ತೆ, ಅವ್ರ ಕೈಯೆಲ್ಲ ಮರ್ಪೆಟ್ಬಿಟ್ಟಿರುತ್ತೆ. ಆಮೇಲೆ ಅವರು ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಊಟ ಮಾಡ್ತಾರೆ. ಅದೆಲ್ಲ ನೋಡಿದಾಗ ನಿಜವಾಗೂ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಅದೆಲ್ಲ ನೋಡೋದೇ ಒಂದು ವಿಷಯ ಏನೋ ತಿಳ್ಕೊಂಡಂಗೆ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋ ನಾನು ಮಾಡ್ಕೊಂಡಿದ್ದು. ಸೊ ಫಸ್ಟು ಅಜ್ಜ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಡಿಮಾರ್ಟ್ಗೆ ಹೋಗಿ, ಆಮೇಲೆ ಫಿಶ್ ಮಾರ್ಕೆಟ್ಗೆ ಹೋಗಿ, ಮತ್ತು ನಾವು ಮಾಮೂಲಿ ಮಾರ್ಕೆಟ್ಗೆ ಸಹ ಹೋಗಿದ್ವಿ. ತುಂಬ ತರಕಾರಿ ಎಲ್ಲ ಮನೆಗೆ ಖಾಲಿಯಾಗಿತ್ತು. ಸೊ ಎಲ್ಲ ತರಬೇಕಾಗಿತ್ತು. ತಂದು ನಾನು ಎಲ್ಲ ಬೈಫರ್ಗೇಟ್ ಮಾಡ್ತಾಯಿದ್ದೀನಿ. ನಾನಂತೂ ಮನೆಗೆ ತರಕಾರಿ ತಂದು ಕೂಡಲೇ ನೀಟಾಗಿ ಭಾಗ ಮಾಡಿ ಕವರನ್ನೆಲ್ಲ ಫೋಲ್ಡ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಬಿಡ್ತೀನಿ ಫ್ರೆಂಡ್ಸ್. ಆವಾಗ ನನಗೆ ತುಂಬ ಈಸಿ ಅನಿಸುತ್ತೆ. ಇಲ್ಲ ತಂದು ಹಂಗೆ ಕವರಲ್ಲೆಲ್ಲ ಇಟ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದರೆ ಇನ್ನು ಸಂಜೆಗೆ ಏನಾದ್ರು ಮಾಡಬೇಕಂದ್ರೆ ಪದೇ ಎಲ್ಲ ಹುಡುಕಿ ಮಾಡಿ ಎತ್ಕೊಂಡು ಇರೋಕ್ಕಾಗಲ್ಲ. ನೀಟಾಗಿ ಅದನ್ನೆಲ್ಲ ಸರಿಯಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ ಭಾಗ ಮಾಡಿ ಅಂದಾಗ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ನಮಗೆ ಆಮೇಲೆ ಪದೇ ಮಾರ್ಕೆಟ್ ಹೋಗೋದು ತಪ್ಪತ್ತೆ. ತುಂಬ ಲಾಂಗ್ ಡ್ಯೂರಬಿಲಿಟಿಲಿ ನಾವು ತರಕಾರಿಗಳನ್ನ ಬಳಸ್ಕೋಬಹುದು. ಸೊ ನಾನಂತೂ ಹೀಗೆ ಮಾಡ್ತೀನಿ. ನೀವೆಲ್ಲ ಹೇಗೆ ತರಕಾರಿನ ವಾರಕ್ಕೊಮ್ಮೆ ತರ್ತಿರೋ ಅಥವಾ 2 ವಾರಕ್ಕೊಮ್ಮೆನೋ ಅಥವಾ ಕೆಲವರು ತಿಂಗಳಿಗೊಮ್ಮೆನೋ ಯಾವ ರೀತಿ ತರ್ತೀರಾ, ನಿಮ್ಮ ಮನೇಲಿ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಫ್ರಿಡ್ಜ್ ಅಲ್ಲದೇ ತಣ್ಣೀರು ಬಟ್ಟೆ ಅಲ್ಲದೇ ತರಕಾರಿಗಳನ್ನ ಚೆನ್ನಾಗಿ ಯಾರೆಲ್ಲ ಹೆಂಗೆ ಇಟ್ಕೊತೀರಾ ಅಂತ ಏನಾದರೂ ಇದ್ದರೆ ನನಗೆ ಟಿಪ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ.
ಸೊ ಇದಾಗಿತ್ತು ಫ್ರೆಂಡ್ಸ್ ಈ ದಿನದ ಒಂದು ಬ್ಲಾಗ್ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ನ ನಿಮಗೆಲ್ಲರಿಗೂ ತಲುಪಿಸಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಏನಾದರೂ ನಿಜವಾಗ್ಲೂ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಅಥವಾ ನೀವೇನಾದರೂ ತಿಳಿಸ್ಬೇಕು ಅಂತಿದ್ರೆ, ಮಾಹಿತಿ ಹಂಚ್ಕೋಬೇಕು ಅಂತಂದರೆ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೀರಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಯಾರ್ಯಾರು ಸ್ವಾಮಿ ಕೊರಗಜ್ಜರವರ ಸನ್ನಿಧಿ ಬಗ್ಗೆ ತಿಳ್ಕೊಬೇಕು ಅಥವಾ ಹೋಗಬೇಕು ಅಂತ ಆಕಾಂಕ್ಷೆ ಹೊಂದಿದ್ದಾರೋ ಅಥವಾ ಮಂಗಳೂರಿನ ಲೈಫ್ ಸ್ಟೈಲ್ ಬಗ್ಗೆ ನೋಡಬೇಕು ಅಂತಿದ್ದಾರೋ ಅಂಥವ್ರು ಎಲ್ಲರಿಗೂ ಕೂಡ ನನ್ನ ಈ ವ್ಲಾಗನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.